ನಾಡಿನ ಇದು ಸಚಂದ ನಾನು ಸ್ಟುಡಿಯೋ ಇಟ್ಟದ್ದಕ್ಕೂ ಬಹಳ ಸಾರ್ಥಕ ಐತ್ರಿ. ಏನ್ರಿ ಈ ಜನಗಳ ಒಂದು ಫೋಟೋ ತೆಗೆದ್ಬಿಟ್ಟು ನಾನು ಸ್ಟುಡಿಯೋಗೆ ಹಾಕ್ಬಿಟ್ರೆ ಹೆಂಗಿರ್ತದೆ ಗೊತ್ತ್ರಿ? ಸಕ್ಕತ್ತಾಗಿರ್ತದ್ರಿ, ಸಕ್ಕತ್ತಾಗಿರ್ತದೆ. ನ್ಯಾಚುರಲ್ ಪೋಸ್ ಒಡಿಲೇನ್ರಿ, ಒಡಿಲೇನ್ರಿ. ಇಡ್ಕಲ್ಲ ನಿಂದ ಒಡಿಲ ಒಡಿಲ ಅನ್ಕೊಂಡ್ರೆ ಇಡು ಮೇಲೆ ಇಡಿ. ನಿಂದ ಹಿಡ್ಕೊ ಅಂದ ಮೇಲೆ ಹಂಗೆ. ಏ ಯಾವನ ನೀನು? ಅಲ್ಲ ಯಾವ್ದಾದ್ರೂ ಹುಚ್ಚಾಸ್ಪತ್ರೆಯಿಂದ ತಪ್ಪಿಸ್ಕೊಂಡ್ ಬಂದಿದ್ಯೋ ಹೇಗೆ? ನಿಜ ರೀ ಮೇಡಮ್, ನಿಜ. ಇವಾಗ ತಾನೆ ಹುಚ್ಚ ಹಾಸ್ಪಿಟ್ಲ್ಗೆ ಹೋಗಿ 4 ಜನ ನರ್ಸ್ಗೆ ಒಡೆದು ಬಂದಿದ್ದೀನ್ರಿ, ಒಡೆದು ಬಂದಿದ್ದೀನಿ. ಹೂ ಅಂದ್ರೆ ನಿಮ್ಮದ್ ನೋಡಿತೀನಿ, ನಿಮ್ಮದ್ ನೋಡಿತೀನಿ. ಯಾವನ ನೀನು? ಅಲ್ಲ ಏನಾದ್ರೂ ಹೈ ವರ್ಡ್ಸು ಅಥವಾ ಸಿಲ್ವರ್ ಕಪ್ ಏನಾದ್ರೂ ಕುಡ್ಕೊಂಡ್ ಬಂದಿದ್ಯಾ ಹೆಂಗೆ ಅಂತ? ಮಾತೆದ್ರೆ ಹೊಡಿತೀನಿ ಹೊಡಿತೀನಿ ಅಂತೀಯ. ಆಲ್ರೆಡಿ ಒಡೆದುನೆ ಸೌದೋಗವನೆ. ಏನು ನಿನ್ನ ಹತ್ರ ನಾನು ಹೊಡೆಸ್ಕೊಳ್ಳೋದು? ಬೇಜಾರ್ ಮಾಡ್ಕೋಬೇಡ್ರಿ ಮೇಡಮ್. ಲಂಗ ದಾವಣಿ ಹಾಕಿರುವ ಲಕ ಲಕ ಅಂತ ಹೊಳಿತಿರುವ ಲಾವಣ್ಯಾವತಿ ಎಂದೆ. ಫೋಟೋಗ್ರಾಫರ್, ನಿನಗೂ ನನಗೂ ಸರಿಯಾಗಿ ಗುರುತು ಪರಿಚಯನೇ ಇಲ್ಲ. ಇದೇ ಮೊದಲನೇ ಸಲ ನಾನು ನಿನ್ನ ನೋಡ್ತಾ ಇರೋದು. ನನ್ನ ಹೆಸರು ಹಿಡಿದು ಕರಿತಾ ಇದೀಯ ಅಂದ್ರೆ ನೀನ್ ಯಾರೋ ಕಲಾಕಾರ ಡೈರೆಕ್ಟರ್ ಕಾಶಿನಾಥ ಇರ್ಬೇಕು ಕಣೋ. ಅಲ್ಲ, ಈಗ ತಾನೇ 9 ಗಂಟೆಲಿ ಬಂದವಳೆ. ನನ್ನ ಹೆಸರು ಕಾಶಿನಾಥ್ ಅಂತ ಇವಳಿಗೆ ಹೆಂಗ್ ಗೊತ್ತಾಯ್ತು ಅಂತ. ನನ್ನ ಹೆಸರು ಲಾವಣ್ಯ ಅಂತ ನಿನಗೆ ಹೆಂಗ್ ಗೊತ್ತಾಯ್ತು? ನೋಡ್ರಿ ಮೇಡಮ್, ನಿನ್ನ ಹೆಸರು ಲಾವಣ್ಯ ಅಂತ ನೀ ಮೌನಾಣೆ ಗೊತ್ತಿಲ್ಲ. ಯಾಕೆ ಅಂದ್ರೆ ಯಾಕೆ? ಲಂಗ ದಾವಣಿ ಹಾಕಿದ್ರಲ್ಲ, ನಿಮ್ದೆಲ್ಲ ನೋಡಿ ವರ್ಣನೆ ಮಾಡಿ ಲಾವಣ್ಯ ಅಂದೆ. ಗೊತ್ತಾಯ್ತು ಬಿಡು, ವರ್ಣನೆ ತುಂಬಾ ಚೆನ್ನಾಗಿ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಅರ್ಥ ಆಯ್ತು. ವರ್ಣನೆ ಮಾಡೋದನ್ನ ಯಾಕ್ರಿ ಕಲಿಬೇಕು? ಹಾಳಾದ ವಯಸ್ಸಿದೆಯಲ್ಲ, ಅದೆಲ್ಲ ಕಲ್ಸ್ಬಿಡ್ತದೆ. ನಿಮ್ಗೂ ಗಂಡಸನ ಬಗ್ಗೆ ಏನಾರು ವರ್ಣನೆ ಮಾಡ್ಬೇಕು ಅಂತ ಗೊತ್ತಿದ್ರೆ ನಮ್ದೆಲ್ಲ ನೋಡಿ ವರ್ಣನೆ ಮಾಡ್ರಿ. ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ. ನೀನೇನು ವಿಜಯನಗರ ಸಾಮ್ರಾಜ್ಯದ ಶ್ರೀ ಕೃಷ್ಣ ದೇವರಾಯ, ವೀರಾದ್ರಿ ವೀರ, ಶೂರಾದ್ರಿ ಶೂರ. ಬರ್ಲಿಲ್ಲ ಹತ್ರ ಬಾರೋ ಇಲ್ಲಿ. ನೋಡಕೊಳ್ಳೆ ಬೇಲಿ ಮೇಲೆ ಗಂಟೆ ಗುದ್ದ ಇದ್ದಂಗ ಅವನೇ. ನಿಜ. ಯಾಕೆ ಅಂದ್ರೆ ಅಲ್ಲ ಆ ಚೈತ್ರನು ಇದೇ ಮಾತು ಹೇಳಿದ್ಲು. ಎಷ್ಟೇ ಆದ್ರೂ ನಮ್ಮ ಅಕ್ಕ ಅಲ್ವಾ? ನಿಮ್ಮ ಅಕ್ಕನ. ಅದಕ್ಕೆ ಮತ್ತೆ ನಿನ್ನ ವರ್ಣನೆ ಮಾಡ್ದೆ ಇನ್ನೇನ್ ಮಾಡಕ್ಕಾಗತ್ತೆ ಹೇಳು? ಆಯ್ತು ಬಿಡಿ ಮೇಡಮ್, ಬೇಜಾರ್ ಮಾಡ್ಕೋಬೇಡಿ. ಒಡಿಲ ಮತ್ತೆ ಅಲ್ಲಿಗೆ ಬರ್ತಾವನಲ್ಲ. ಏಯ್ ನೀನೇನೋ ನನ್ಗೊಡಿಯೋದು? ಬೇಜಾರ್ ಮಾಡ್ಕೋಬೇಡ ಲಾವಣಿ ಅವ್ರ. ನಿಮ್ದು ಹೊಡಿದೆ, ನಿಮ್ಮ ಹೂಂದು ಹೊಡಿಕಾದದೆ. ಈಗ ಚೆನ್ನಾಗಿ ಅರ್ಥ ಆಯ್ತು ಕಲ, ನೀನ್ ಫುಲ್ಲು ಬೆದೆಗ್ ಬಂದ್ಬಿಟ್ಟಿದ್ಯಾ ಅಂತ. ಮೊದ್ಲು ನನ್ನನ್ನ ದಾಟ್ಕೊಂಡು ಆಮೇಲೆ ನಮ್ಮ ಮೌನ್ ತಕೋಲ. ಅದಕ್ಕೆ ಅಲ್ವಾ ನಿಮ್ದು ಹೊಡೆದು ಆಮೇಲೆ ನಿಮ್ಮ ಹೂಂದು ಹೊಡಿತೀನಿ ಅಂದೊತ್ತು. ನೋಡು ನೋಡು, ಮತ್ತೆ ಹೊಡಿತೀನಿ ಹೊಡಿತೀನಿ ಅಂತಿದ್ಯಾ. ಅದೇನ್ ಹೊಡಿತಿ ಅಂತ ಸ್ವಲ್ಪ ಬಿಡ್ಸಿ ಹೇಳು. ನೋಡು ಲಾವಣ್ಯ, ಹೂ ಅಂದ್ರೆ ಬಿಚ್ಚು ಹೊಡಿತೀನ್ರಿ, ಬಿಚ್ಚಿ. ಹತ್ರ ಬರೋ ಇಲ್ಲಿ. ಅದ್ ಯಾಕೆ ಅಷ್ಟು ದೂರ ಹೋಯ್ತಿಯ ಬಾಯ್ಲಿ? ಹೇಳಿ ಏನಂತಂದೆ? ಅದೇ ಬಿಚ್ಚಿ ಫೋಟೋ ಕ್ಯಾಪ್ನ ಏನ್ ಬಿಚ್ಚು ಹೊಡಿತೀನಿ ಅಂತ ತಾನೆ? ಹೌದು. ಎಲ್ರು ಬಿಚ್ಚೆ ಹೊಡಿಯೋದು ಕಲ. ಎಲ್ರು ಮುಚ್ಕೊಂಡ ಹೊಡಿತಾರೆ. ಹೊಡಿತೀಯ ಅಂತ ಅದನ್ನ ಹೇಳು ಮೊದ್ಲು. ಅದ್ ಹೆಂಗೆ ಬಿಚ್ಚದಾನೆ ಹೊಡೆದರು, ಹೊಡೆದ್ ಬಿಡ್ಲಿ. ಈಗ ಹಿಂಗ್ ಬಿಚ್ಚಿದ್ರೆ ಹಿಂಗ್ ಹೊಡಿಬೋದು. ಅದ್ ಹೆಂಗೆ ಬಿಚ್ಚನೆ ಹೊಡೆದ್ಬಿಟ್ಟರು. ಅಂದ್ರೆ ನೀನು
ಅನ್ನಂಗಾಯ್ತು. ಹೌದ್ರಿ ಹೌದು. ಈ ಸುತ್ತಮುತ್ತ ತಳ್ಳಿಗಿಲೆ ಎಲ್ಲ ನಾನೇ ಫೋಟೋಗ್ರಾಫರ್. ಎಮ್ಮೆ ದನ ಆಡು ಕುರಿ ಕೋಳಿ ಕೊತ್ತಿಗೆಲ್ಲ ಹೈ ಕ್ಲಾಸ್ ನಲ್ಲಿ ತೆಗೆದು ಲೋ ಕ್ಲಾಸ್ ನಲ್ಲಿ ತೊಳ್ಕೊಟ್ಬಿಡ್ತೀವ್ರಿ. ಅಲ್ಲ ಸುತ್ತಮುತ್ತ ಹಳ್ಳಿಗೆಲ್ಲ ನಾನೇ ಹೊಡಿಯೋ ಅದ್ಯಾಕೆ? ಓಯೋನ್ಗೆ ಒಂದ್ ಪ್ರಾಬ್ಲಮ್, ಸೊಂಟ ಹಿಡ್ಕೊಂಡ್ರೆ ಆಗುದಿಲ್ಲ. ಹೌದು ತಾನೇ? ನನ್ಗೀಗ ಮರ್ತೋಗಿತ್ತು. ಅದ್ ಸರಿ, ಸುತ್ತಮುತ್ತ ಹಳ್ಳಿಗೆಲ್ಲ ನಾನೇ ಹೊಡಿಯಕ್ ಹೋಗ್ತೀನಿ ಅಂತ ಹೇಳ್ತೀಯಲ್ಲ, ಮಾತೆತ್ತಿದ್ರೆ ಹೊಡಿತೀನಿ ಹೊಡಿತೀನಿ ಅಂತ ಹೇಳ್ತೀಯಲ್ಲ, ಯಾಕೆ? ಯಾರು ನಿನ್ಗೆ ದನ ಹೊಡೆದಾಗ ಗೊತ್ತಿಲ್ವಾ? ಅಲ್ಲ ಮೇಡಮ್, ನಾನು ಹೊಡಿವಾಗ ಹೆಚ್ಚು ಕಮ್ಮಿ ಆದ್ರೆ ತಾನೆ ಅವ್ರು ನನ್ಗೆ ಹೊಡಿಯುದು. ಇನ್ನೇನು ಯದ್ವಾ ತದ್ವಾ ಮಾತಾಡಿದ್ರೆ ಹೊಡಿದನೆ ಬಿಟ್ಬಿಡ್ತಾರ? ಅದಿರ್ಲಿ, ಬಿಡ್ಲಾ ಆಯ್ತು. ಅದಿರ್ಲಿ, ಒಂದ್ ಫೋಟೋ ಹೊಡಿಯೋದಕ್ಕೆ ಏನ್ ರೇಟ್ ಮಾಡಿದ್ಯಾ? ರೇಟ್ ಫೋಟೋ ಹೊಡಿಯಕ್ಕೆ ರೇಟ್ ಕೇಳ್ಬೇಡ್ರಿ ಕಣ್ರಿ. ಮತ್ತೆ ಯಾಕೆ ಅಂದ್ರೆ ಯಾಕೆ? ಗಿರಾಕಿ ನೋಡಿ ರೇಟ್ ಮಾಡಿರೋ ಮನ. ಮುದ್ಕುರ್ಗಾದ್ರ 50 ರೂಪಾಯಿಗ. ಯಾಕೆ ಉಂಡಿಲ್ವಾ? ಜೋರಾಗಿ ಹೇಳ. ಮುದ್ಕುರ್ಗಾದ್ರ ಬರ್ಬೇಕಂಗೆ 50 ರೂಪಾಯಿಗ 3 ಹೊಡಿತೀನಿ. ಹುಡುಗರ್ಗಾದ್ರೆ 30 ರೂಪಾಯಿಗ 3 ಹೊಡಿತೀನಿ. ಅದ್ರಲ್ಲೂ ನಿನ್ನಂತ ಫಿಗರು ಬಂದ್ಬಿಟ್ರೆ ನಾ ಸ್ಟುಡಿಯೋಗ ಬಂದ್ಬಿಟ್ರೆ ಫ್ರೀಯಾಗಿ ಹೊಡೆದು ಬಿಡ್ತೀನಿ. ಫ್ರೀಯಾಗಿ ನಾನು ನೋಡ್ತಾನೆ ಇದ್ದೀನಿ. ನಂದ ಮೂರು ಅಂತ ಹಿಡ್ಕೊಂಡ್ಬಿಟ್ಟಿದ್ಯಲ್ಲ, ಏನದು ನಿಂದು 3? ತರೀಕ ರೇ 3 ಕೊಡ್ತೀನಿ ಅಂದೇನು ಅಂದ್ರ ಏನು? ಫೋಟೋ ಕಾಪಿನ ಅಂದ. ಅದ ನನಗೆ 3 ಬೇಡ, ನನಗೊಂದೇ ಒಂದ್ ಸಾಕು. ಒಂದೇ ಒಂದ್ ಸಾಕ? ನೋಡಿ ಯೋಚನೆ ಮಾಡಿ, ಒಂದೇ ಒಂದ್ ಸಾಕ? ಒಂದೇ ಒಂದ್ ಸಾಕು. ಆಯ್ತು ಬಿಡ್ರಿ. ಸರಿ, ನಾನು ಒಂದ್ ಹಿಡ್ಕತೀನಿ, ಇನ್ನೆರಡೇನು? ಇನ್ನೊಂದ್ಸರಿ ಯೋಚನೆ ಮಾಡ್ರಿ. ಒಂದೇ ಸಾಕ? ಹೌದು, ನನ್ಗೊಂದೇ ಸಾಕು. ಬಿಡ್ರಿ, ನಿಮ್ಗೂ ಒಂದ್ ಕೊಟ್ಟು 2 ನಾನ್ ನ್ಯಾತಾಡಿಸ್ತೀನಿ. ಎಲ್ಲಿ ರೇ ಬೇಜಾರು ಮಾಡ್ಕೋಬೇಡ್ರಿ ಲಾವಣ್ಯ ಅವ್ರ. ನಾನಂದೆ ನಾ ಸ್ಟುಡಿಯೋ ಗೋಡೆ ಮೇಲೆ ನ್ಯಾತಾಡಿಸ್ತೀನಿ ಅಂದೆ. ಸರಿ ಆಯ್ತು, ನೀ ಸ್ಟುಡಿಯೋದಲ್ಲ ನ್ಯಾತಾಡ್ಸ್ಕೊಳ್ಳುವಂತೆ. ಅಂದಾಗಿ ನಿಮ್ದು ಸ್ಟುಡಿಯೋ ಎಲ್ಲಿದೆ? ಸ್ಟುಡಿಯೋ ಕೇಳಿದ್ರಿ ಅಂದ್ರೆ ಮಳವಳ್ಳಿಯಿಂದ ಬನ್ನಿ, ಕಾಕಾಪುರ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳೀರಿ. ಆಟಗಳು ಬತ್ತಾ ಇರ್ತವೆ, ಆಟ ಕಾರು ಒತ್ರಿ, ಬಸ್ ಬರ್ಕೊಂಡು ಕಾಯ್ಬೇಡ್ರಿ. ಮತ್ತೆ ಯಾರು ಕೂಡ್ರಲ್ಲಿ ಬರ್ರಂತ ಕುಟ್ಕ ಬರ್ತಾ ಇರ್ತಾರ. ಇಲ್ಲಿ ನಮ್ಮ ಬಂಗಿರಂಗೇರ್ ಬಿಡ್ಡವನಲ್ಲ, ಇವನಂತಮ್ಮ ಬರ್ರಂತ ಹೋಯ್ತಿದಾಗ ಬಿಡ್ಡಣ್ಣ ರೀ ಅಂದ್ಬಿಟ್ಟಾರಿ ಅವ್ರ. ಮತ್ತೆ ಯಾಕೆ ಬಿಡ್ಡಣ್ಣ ಅನ್ನು ಕುಣಿಸ್ಕೊಂಡು ಅಲ್ಲಿ ಬರ್ತಿದಂಗೆ ಈಗ ಹೋದ್ರಪ್ಪರ್ ಮಠ ಸಿಕ್ಕುತ್ತ. ಆ ಮಠದ ಇಳಿಬೇಡ. ಮತ್ತೆ ಯಾಕಂದ್ರ ಬಿಡ್ಡಣ್ಣ ಅಲ್ಲಿ ಇಳಿಸ್ಬಿಟ್ಟ. ಹೌದಾ? ಮತ್ತೆ ಇನ್ನೇನ್ ಇಳಿಬೇಕು? ಅಲ್ಲಿಂದ ಮುಂದಕ್ಕೆ ಬಾ, ಹಳೆ ಬ್ಯಾಂಕ್ ಅದ. ಹಳೆ ಬ್ಯಾಂಕ್ ಅಂತಾವು ಅಲ್ಲಿ ಇಳಿದ್ಬಿಟ್ಟು ಹಿಂಗ್ ನೋಡಿದ್ರೆ ಸಾಕು ಕಾಣುತ್ತೆ ನಂದು ಏನು ಸ್ಟುಡಿಯೋ. ಆಮೇಲೆ ಹಂಗೂ ಗೊತ್ತಾಗಿಲ್ಲ ಅಂದ್ರ ಆಡು ಹೊಯ್ಕೊಳ್ತಾವಿಂದ ಹಿಡಿದು ಯಾರು ಕಾಣ್ತಾ ಇಲ್ಲ, ಅಲ್ಲಾಡು ಮುದ್ಗುರ್ ಗಂಟು ಹೇಳ್ತಾರ. ಏನಂತ? ಕಾಸಿದಲ್ಲದೆ ಹೋಗು. ಅದೇ ಏನು? ಸ್ಟುಡಿಯೋ. ಓ, ಅಂದ್ರೆ ಸ್ಟುಡಿಯೋ ಹತ್ರ ಇದೆ ಅನ್ನಂಗಾಯ್ತು. ಸರಿ, ನನ್ಗೊಂದ್ರೆ ಕಾಶಿ ಒಂದೇ ಒಂದ್ ಫ್ರೀ ಫೋಟೋ ತಕೊಡೋ. ರೇ ಲಾವಣಿ ಅವ್ರ, ಒಂದ್ ಯಾಕ್ರಿ, ನಿಮ್ಗೆ ಎಷ್ಟು ಬೇಕು ಅಷ್ಟಾಗಿತ್ತು ನಿಂತ್ಕೊಳ್ರಿ. ಆದ್ರೆ ನನ್ನ ಹತ್ರ ಮಾನಕಾಯವಾಗ ಯಾವ ನನ್ನ ಮಗ ನಿನ್ನ ಹತ್ರ ದುಡ್ಡು ಕೇಳ್ತಾನ್ರಿ? ಪುಕ್ಸಟ್ಟೆ ಹೊಡ್ಕೊಟ್ಟಿಯ? ಪುಕ್ಸಟ್ಟೆ ಅಂದ್ರೇನು? ನೀ ಹೊಡಿಸ್ಕತೀನಿ ಅಂದ್ರೆ ನಿಮ್ಮ ದುಂಡು ಮುಖ ನಾಂದ್ರೊಳಗ ಮೂಡ್ಬಿಟ್ರೆ ಸಾಕು. ಯಾವ್ದ್ರೊಳಗೆ? ಅದೇ ನನ್ನ ಕ್ಯಾಮ್ರದೊಳಗೆ. ಕ್ಯಾಮ್ರದೊಳಗ? ಸರಿ ಆಯ್ತು, ಇಷ್ಟೆಲ್ಲ ಹೇಳ್ತಿದ್ಯಾ ಅಂದ್ಮೇಲೆ ನಿನಗೆ ಎಷ್ಟು ಬೇಕೋ ಅಷ್ಟು ಹೊಡ್ಕೊ. ಹೊಡಿತೀಯ ಅನ್ನೋದೇ ಡೌಟು ನನಗೆ. ನಿಮ್ದು ಬಹಳ ದೊಡ್ಡದು ಕಲ್ರಿ. ಏನು?
ನಿಮ್ ಮನ್ಸು. ನೋಡು ಮತ್ತೆ ಮತ್ತೆ ನನ್ನನ್ನ ಟಾಪ್ ಏರಿಸ್ಬೇಡ. ಎಷ್ಟು ಬೇಕು ಅಂತಿದ್ಯೋ ಅಷ್ಟು ಹೊಡ್ಕೊ ಮತ್ತೆ. ಆಯ್ತು ನಿಂತ್ಕೊಳ್ರಿ. ಅಯ್ಯ ಅದೇ ಅವನ್ ಹೊಡಿಯಲ್ಲ, ಅವ್ನ್ ಹೊಡಸ್ಕೊ ಹೋಯ್ತಾನ ಅಷ್ಟೇ ಈಗ. ರೆಡಿ? ಏನ್ರಿ ನಿನ್ನ ಬೆರಡು ಹಿಂಗೆ ಮಿಡಿಮಿಡ ಅಂತ ಮಿಂಚ್ತವ? ಏನು ಅದು ಎರಡು? ಬೇಜಾರ್ ಮಾಡ್ಕೋಬೇಡ್ರಿ ಲವಣಿ ಅವ್ರ. ಮತ್ತೆ ನಾ ಹೇಳದ್ದೇನು ಗೊತ್ತಾ? ಏನು? ನಿನ್ನ ಬೆರಡು ಕಣ್ಣು ಮಿರ್ಮಿರ ಅಂತ ಮಿಂಚ್ತವೆ ಎಂದ. ಹಿಂಗ ನೀನ್ ಹೇಳದ್ ನೋಡಿ ನಾನ್ ಬೇರೆ ಏನೋ ಅನ್ಕೋಬಿಟ್ಟಿದ್ದೆ. ನೀವೆಲ್ಲ ಜಾಸ್ತಿ ಅಲ್ವಾ? ಹೊಡಿತೀನಿ ಅಂತೀಯಲ್ಲ, ನಿಂದೆ ತಕ್ಕೊಂಡಿಲ್ವಲ್ಲ, ಅದ್ ಹೆಂಗ್ಲ ಹೊಡಿತೀಯ? ತಾಗಿತೀನಿ, ನೀವು ರೆಡಿ ಆಗೋಕ್ಕಿಲ್ವಾ? ಸರಿ ಆಯ್ತು, ಬೇಗ ಬೇಗ ಹೊಡಿ ಮತ್ತೆ, ಟೈಮ್ ಆಯ್ತು. ಅಯ್ಯೋ ಅವ್ನು ಯಾವಾಗ್ಲೂ ಹಂಗೆ ಮುಂಡೆದು ಹೊಡೆದು ಹಿಂಗಾಗೋ. ಸ್ವಲ್ಪ ಏನ ರೇ ಎತ್ರಿ ಸ್ವಲ್ಪ. ಏನು? ನಿಮ್ ತಲೆನ ಮೇಲೆತ್ತಿ ಎಂದ. ಮತ್ತೆ ಅದನ್ನ ಬಿಡ್ಸಿ ಹೇಳ್ಬಾರ್ದ ನೀನು? ಇನ್ನೇನ ಬುಡ್ಸಿ ಹೇಳೋದು ನಿನ್ಗ? ಎತ್ತು ಅಂದ್ರೆ ನಾನು ಬೇರೆ ಏನೋ ಅನ್ಕೊಂಡ್ಬಿಟ್ಟಿದ್ದೆ. ಸರಿ ಆಯ್ತು ಮತ್ತೆ. ಸರಿ ಕರೆ ಹಿಂಗ ಬಿದ್ರು ಗೊಂಬೆ ಹಿಂಗ್ ನಿಂತ್ಬಿಟ್ರೆ ಮತ್ತೆ ನಾ ಹೆಂಗ್ ಹೊಡಿನ? ಸ್ವಲ್ಪ ಮೈಯ ಸಡ್ಲವ ಬಿಟ್ಟು ನಿಂತ್ಕೊಳ್ಳಿ, ಹೊಡಿತೀನಿ. ನೀನೇನೋ ದೊಡ್ಡ ಫೋಟೋಗ್ರಾಫರ್ ಅಂತ ತಿಳ್ಕೊಂಡಿದ್ಯಾ? ಈ ಫೋಟೋ ಹೊಡೆದ್ರೆ ಹೊಡಿ ಅಷ್ಟೇ. ಆಯ್ತು ಬಿಡ್ರಿ, ಹೊಡಿತೀನಿ. ಸರಿ ಆಯ್ತು. 1 2 3. ಏನ್ರಿ ಫಿಗರ್ ಸೂಪರ್ ಆಗಿ ಕಾಣ್ತದ ಕಣ್ರಿ. ಫಿಗರ್ ಸೂಪರ್ ಆಗಿ ಕಾಣ್ತದ. ಒಂದೇ ಒಂದ್ಸಲ ಹೊಡೆದಿದ್ವು ಆಗ್ಲೇ ಹಾಕತ್ತವನೆ. 2-3 ಸಲ ಹೊಡಿಲ್ಲ, ಟ್ರೈ ವಾರ್ದಿನಿ ಬುಡಿ ಬೇಡ. ಸರಿ ಆಯ್ತು, ಹಂಗ ಸಂಜೆ ಬರ್ಲಾ? ಸಂಜೆ ಅಂದ್ರೆ ಎಷ್ಟೊತ್ತಿಗೆ ಬಂದ್ರೆ? ಒಂದ್ 6 ಗಂಟೆ. ಬೇಡ ಕಣ್ರಿ. ಮತ್ತೆ ಇನ್ ಎಷ್ಟು ಗಂಟೆಗೆ ಬರ್ಲು? 6 ಗಂಟೆಗೆ ಬಂದ್ರೆ ನಮ್ಮ ಕಡ್ರಿಕುಳ್ ಹನುಮಂತವ್ನ ಆಮ ಏನ್ ಮಾಡ್ತಾನ ಗೊತ್ತಾ? ಏನ್ ಮಾಡ್ತಾನೆ? ರೋಟ್ರಿ ಹೊಡಿ ಕೆಲ್ಸ ಅದೆಷ್ಟೇ ಇರ್ಲಿ, 5 ಗಂಟೆಗೆ ಗಾಡಿ ಆಫ್ ಮಾಡ್ಬಿಟ್ಟು ನಾ ಸ್ಟುಡಿಯೋದಲ್ಲಿ ಬಂದು ಕೂತ್ಕೊತಾನೆ. ಯಾವ ಆಂಟಿರ್ ಬಂದರು, ಯಾವ ಹುಡುಗಿರ್ ಬಂದರು ಅಂತ ಕಾಯ್ತಾ ಕೂತಿರ್ತಾನೆ. ಆ ಟೈಮಿಗೆ ಬರ್ಬೇಡ. ಮತ್ತೆ ಇನ್ನೆಷ್ಟು ಗಂಟೆಗೆ ಬರ್ಲಿ? ಒಂದ್ 8 ಗಂಟೆ ಹಂಗ ಅವ್ರ ಹೆಂಗ್ರು ಒಂದ್ ಮಿಸ್ ಕಾಲ್ ಕೊಡ್ತಾರ ರೇ ಅಂತ. ಆಗಮ್ಮ ಬತ್ತಾವ ನೀರೇ ಊಟಕ್ಕೆ ಅಂದ್ಬಿಟ್ಟು ಹೋಯ್ತಾನೆ. ಆ ಗ್ಯಾಪ್ ನೋಡಿ ನೀವ್ ಒಳಗ್ ನುಗ್ಬಿಟ್ರೆ ಹೆಂಗ್ ಬೇಕಂತ ತೊಳೆದ್ ಕೊಡ್ಬೋದು. ಏನ ಓಟಾನ? ಹೌದಾ? ಸರಿ ಆಯ್ತು, ನೀನ್ ಎಷ್ಟು ಹೇಳ್ತಿದ್ಯಾ ಅಂದ್ಮೇಲೆ ಅಷ್ಟು ಗಂಟೆಗೆ ಬರ್ತೀನಿ ಬಿಡು. ಏನಂದ ಚೀನಾ? ನೀನ್ ಹೇಳ್ತಿದ್ದೆ ಅಂದ್ರೆ 10 ಗಂಟೆಗೆ ಬರ್ತೀನಿ ಬಿಡು. ಒಂದು 10 ಗಂಟೆಗ ಆ ಟೈಮಲ್ಲಿ ಬಂದ್ಬಿಟ್ರೆ ಅಯ್ಯೋ ಯಾರು ಇರುದಿಲ್ಲ, ನಾನು ನಿನ್ನ ಇಬ್ರೇ. ನೀನ್ ನೋಡಿದ್ರೆ ಹಂಗ ತೊಳ್ಕೊಡ್ಬೋದು. ನೀನ್ ನೋಡಿದ್ರೆ ನನಗೆ ಮೂಡೇ ಬರುದಿಲ್ಲ ಕಲ. ಅಷ್ಟೊತ್ತು ರಾತ್ರಿಗೆ ಬಂದು ಏನ್ ಮಾಡಕ್ಕಾಗ್ತದೆ? ಅಲ್ಲ ಫೋಟೋಗ್ರಾಫರ್ ಡೈಲಿ ಹತ್ರ ಹೇಳಿ ಮೇಡಮ್. ನಮ್ಮ ಹಾಲಿನ ಡೈರಿಲಿ ನಿನ್ನಂತವ್ರನ್ನ ನಾನು ಎಷ್ಟು ಜನ ನೋಡಿಲ್ವಾ? ಎಷ್ಟು ಜನ ಬರ್ತಾರೆ ಗೊತ್ತಾ ಗಿರಾಕಿ ನಿನ್ನಂತವ್ರು? ಎಷ್ಟು ಜನ ನೋಡಿದ್ಯಾ? ಲೆಕ್ಕಕ್ಕೆ ಇಲ್ಲ ಕಲ. ಲೆಕ್ಕಕ್ಕೆ ಇಲ್ವೇ ಇಲ್ಲ. ಅದ್ರಲ್ಲಿ ನೀನೊಬ್ಬ. ಆಯ್ತು, ಅದಕ್ಕೆ ಹೇಳ್ತೀನಿ, ಒಂದ್ ಮಾತು ಕೇಳು. ಹೇಳು. ಲವ್ ಇಸ್ ಬ್ಲೈಂಡ್. ಅರ್ಥ ಆಯ್ತಾ? ಅರ್ಥ ಆಯ್ತು. ಅಲ್ಲ ಇವಳ ಉಜ್ಜಿಸ್ಕೊಂಡು ತೊಳೆಸ್ಕೊಂಡು ಹೋಗುವಾಗ ಎಂತ ಮಾತು ಹೇಳ್ಬಿಟ್ಟು ಹೋದ್ಲು. ಇದು ಆರ್ಡಿನರಿ ಹಾಲನ್ ಕ್ಯಾನು ಅನ್ಕೊಂಡಿದ್ವಿ. ಇಲ್ಲ ಬಿಡ್ರಿ, ಭಾರಿ ಪೆಸಲ್ ಆಯ್ತ. ಇದನ್ನ ಪೆಸಲಾಗೆ ವಿಚಾರಿಸ್ಕೋಬೇಕು. ಪ್ರಯತ್ನ ನಂದು, ಆ ಫಲ ಆ ಬಡ್ಡಿ ಭಗವಂತಪ್ಪಂದು. ಓದ್ಯಾ ಲಾವಣ್ಯ, ಹೋಗು ಏನಾರು ಮಾಡಿ ನಿನ್ನ ನನ್ನ ಸ್ಟುಡಿಯೋಕ್ಕೆ ಕರ್ಕ ಬಂದು, ನಾನು ಮ್ಯಾರೇಜ್ ಮಾಡ್ಕನಿಲ್ಲ. ನನ್ನ ಹೆಸರು ಕಾಸಿಯೇ ಅಲ್ಲ